ಬುಕ್ಕು ನೋಟ್ಬುಕ್ಕು ನನ್ನ ಹತ್ರನೇ ಉಳ್ಕೊಂಡಿದ್ದೆ, ತಗೋಪ್ಪ. ಚಿರು ತುಂಬ ಇಂಟೆಲಿಜೆಂಟ್ ಹುಡುಗ. ಅವನು ಬಿಡಿಸ್ತಾ ಇದ್ದ ಚಿತ್ರಗಳು ತುಂಬ ಡಿಫ್ರೆಂಟ್ ಆಗಿರ್ತಿತ್ತು. ಅವನ ಕಲ್ಪನೆಗಳು, ಆಲೋಚನೆಗಳು ತುಂಬ ವಿಚಿತ್ರವಾಗಿರ್ತಾ ಇತ್ತು. 100 ಜನ ಒಂದೇ ರೀತಿ ಯೋಚನೆ ಮಾಡಿದ್ರೆ ಚಿರು ಮಾತ್ರ ಬೇರೆ ಥರನೇ ಯೋಚನೆ ಮಾಡ್ತಿದ್ದ. ರಿಯಲಿ ವಿ ಮಿಸ್ ಹಿಮ್. ನೀನು ಕೂಡ ಅವನ್ನ ತುಂಬ ಮಿಸ್ ಮಾಡ್ಕೊತಾ ಇದೆಯಾ ಅಲ್ವಾ? ಥ್ಯಾಂಕ್ ಯು ಸರ್. ಸರ್, ನಮ್ಮ ಬಾಸ್ ನೇಮ್ ಅಶೋಕ್ ಅಂತ ಅಲ್ವಾ? ಹೌದು. ಅವ್ರ ವೈಫ್ಗೊಂದು ಕಾಲ್ ಮಾಡಿಕೊಡ್ತೀರಾ? ಓ, ಆರತಿ ಮೇಡಮ್ ನಿಮ್ಗೆ ಗೊತ್ತಾ? ಹೌದು, ಇವತ್ತು ಅವರಿಂದನೇ ನಂಗೆ ಕೆಲಸ ಸಿಕ್ಕಿರೋದು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು, ಅದಕ್ಕೆ. ಓಕೆ. ಹಲೋ, ಯಾರು? ಹಲೋ ಅಕ್ಕ, ನಾನು ಜಾನಕಿ ಮಾತಾಡ್ತಿರೋದು. ಇವತ್ತು ನಿಮ್ಮ ಆಫೀಸಲ್ಲಿ ನೀವು ಹೇಳಿದ್ರಿಂದ ನನಗೆ ಕೆಲಸ ಸಿಕ್ಕಿದೆ. ತುಂಬ ಥ್ಯಾಂಕ್ಸ್. ಅಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ತಪ್ಪೇನಲ್ಲ. ಅಕ್ಕ, ನಾನು ಆಗಾಗ ನಿಮ್ಮ ಮನೆಗೆ ಬರ್ಬೋದಾ ನಿಮ್ಮನ್ನು ನೋಡೋದಕ್ಕೆ? ಇದು ನಿಮ್ಮನೆ ಅಂತಲೇ ಅಂದ್ಕೊ, ನೀನು ಯಾವಾಗ ಬೇಕಾದರೂ ಬರ್ಬೋದು. ತುಂಬ ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ ಯು. ಚಿರು, ಆನೆಗೆ ಕೊಂಬಿರಲ್ಲ ಕಣು, ಅದಕ್ಕೆ ಕೋರೆ ಹಲ್ಲಿರುತ್ತೆ. ಟೀಚರ್ ಹೇಳಿದ್ದು ನಿಜ. ನೀನ್ ಯೋಚನೆ ಮಾಡೋ ರೀತಿನೇ ವಿಚಿತ್ರ. ಚಿರು, ನಿನಗೆ ಯಾವತ್ತೂ ಕಾಲಿಲ್ಲ ಅಂತ ನಂಗೆ ಫೀಲ್ ಆಗಿಲ್ಲ ಕಣು. ನನ್ನ ತಮ್ಮ ಸೂಪರ್ ಬಾಯ್. ಚಿರು, ನೀನ್ ಯಾಕೋ ನನ್ನನ್ನು ಹೇಟ್ ಮಾಡ್ತೀಯ? ನಾನೇನೋ ಮಾಡಿದ್ದೀನಿ ನಿನ್ಗೆ?